ಭಾನುವಾರ ಮೇಸ್ತ್ರಿ ಬಂದ್ಬಿಟ್ಟು ಮರಗಳು ಒಂದು 10 ಅಡಿದು ಮರ ಅಡ್ಜಸ್ಟ್ ಮಾಡು, ಒಂದು 10 ಮರ ಅಂತ ಹೇಳ್ದ. ಬಾಡಿಗೆ ತಗೊಳ್ತೀವಿ ಅಂತಂದ್ರೆ ಮಿನಿಮಮ್ 1 ತಿಂಗ್ಳಿಗಂತೆ ಮರ ಕೊಡೋದು. 1 ತಿಂಗಳಾದ್ರೂ ಯೂಸ್ ಮಾಡ್ಕೊಳ್ಳಿ, 2 ದಿನ ಆದರೂ ಯೂಸ್ ಮಾಡ್ಕೊಳ್ಳಿ. 1 ತಿಂಗಳಿಗಂತ ಕೊಡೋದು. ಅದಕ್ಕೆ ಬೇರೆ ಡೆಪಾಸಿಟ್ ಬೇರೆ ಕೊಡ್ಬೇಕಂತೆ. ಬಂದ್ಬಿಟ್ಟು ಒಂದು 10 ಮರ 10 ಅಡಿಯವು ನವಿಲೆಲ್ಲ ಕೂಗ್ತೈತೆ. 10 ಅಡಿಯವು ಮರಗಳವೆ. 10 ಅಡಿ ಅಂತೀನಿ, ಸೊ ಮರಗಳು ನೋಡಿ ಈ ಥರ ಅವೆ. ಸೊ 10 ಅಡಿ ಹೆಂಗೆ ಒಂದು 10 ಮರ ಹೊಡ್ಕೊಂಡು ಹೋಗೋಣ ಅಂತ ಅಷ್ಟೊತ್ತಿಗೆ ಬಂದಿದ್ದೀವಿ. ಸ್ನೇಹಿತರು ಇವರು ಒಬ್ಬರು ಕೆಲಸ ಮಾಡ್ತಿದ್ದಾರೆ, ಫ್ರಂಟ್ ಡಿಸೈನ್ ಮಾಡೋಣ ಅಂತ ಮಾಡ್ತಿದ್ದಾರೆ. ಇದೊಂದು ಏನೋ ಡಿಸೈನು ನೋಡ್ರಿ. ಇಲ್ಲಿ ದೊಡ್ಡ ರೂಮ್ ಇದೆಲ್ಲ. ಫಸ್ಟು ಅಲ್ಲಿಂದ ಇವಾಗ ಸಾರವೆಲ್ಲ ಕಟ್ಕೊಂಡು ಇವಾಗ ಕೆಲಸ ಶುರು ಮಾಡ್ತೀವಿ. ಒಳಗಡೆ ಪ್ಲಾಸ್ಟಿಂಗು ಈ ರೂಮಲ್ಲಿಂದ. ಸೊ ಈಗೆಲ್ಲ ಒಳಗಡೆ ಎಲ್ಲ ಮರಗಳನ್ನ ಇಟ್ಕೊಳ್ತಿದ್ದಾರೆ ಈಗ. ಸ್ನೇಹಿತರೆ ಆಲ್ಮೋಸ್ಟ್ ಲಾಸ್ಟು ಈಗ ಒಂದು ಮಳೆ ನೋಡಿ ಹೆಂಗೆ ಬರ್ತೈತೆ ಅಂತ. ನೆಕ್ಸ್ಟ್ ಲೆವೆಲ್ ಗಾಳಿ ಅಂದ್ಕೊಳ್ಳಿ. ಈ ಕಡೆ ಡಿಸೈನ್ ಮಾಡ್ತಿದ್ದಾರೆ, ತಾರ್ಗಳು ಮುಗಿಸ್ತಾರೆ ಮೇಲ್ಗಡೆಯಿಂದ. ನಾನಂತೂ ಪೂರ್ತಿ ನೆಂದುಬಿಟ್ಟಿದ್ದೀನಿ ಮಳೆಯಲ್ಲಿ, ಆ ತಾರ್ಗಳು ಮುಚ್ಚಕ್ಕೆ ಹೋಗ್ಬಿಟ್ಟು. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಳ್ತೀನಿ. ನಾನು ವ್ಲಾಗ್ ಬಂದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ನಾನು ಮತ್ತು ಇವಳು ಏನೋ ಕಿತ್ತು ಗುಡ್ಡೆ ಹಾಕೋಣ ಅಂತ ಬಂದಿದ್ದೀವಿ ಇಲ್ಲಿ. ಏನು ವಿಷಯ ಅಂತ ಹೇಳಿದ್ರೆ, ಇವತ್ತು ಭಾನುವಾರ ಮೇಸ್ತ್ರಿ ಬಂದ್ಬಿಟ್ಟು ಮರಗಳು ಒಂದು 10 ಅಡಿದು ಮರ ಅಡ್ಜಸ್ಟ್ ಮಾಡು, ಒಂದು 10 ಮರ ಅಂತ ಹೇಳ್ದ. ಬಟ್ ಅದಕ್ಕೆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡೋ ಅಷ್ಟು ದುಡ್ಡು ನಮ್ಮ ಹತ್ರ ಸದ್ಯಕ್ಕಿಲ್ಲ. ಈಗ ಬಾಡಿಗೆ ತಗೊಳ್ತೀವಿ ಅಂತಂದ್ರೆ ಮಿನಿಮಮ್ 1 ತಿಂಗಳಿಗಂತೆ ಮರ ಕೊಡೋದು. 1 ತಿಂಗಳಾದ್ರೂ ಯೂಸ್ ಮಾಡ್ಕೊಳ್ಳಿ, 2 ದಿನ ಆದರೂ ಯೂಸ್ ಮಾಡ್ಕೊಳ್ಳಿ. 1 ತಿಂಗಳಿಗಂತೆ ಕೊಡೋದು. ಅದಕ್ಕೆ ಬೇರೆ ಡೆಪಾಸಿಟ್ ಬೇರೆ ಕೊಡ್ಬೇಕಂತೆ. ಏನೋ ತಲೆನೋವು. ಸೊ ಅದಕ್ಕೆ ಇಲ್ಲೇ ಮನೆ ಹತ್ರ ಒಂದು ತೋಪಿದೆ. ಸೊ ಅಲ್ಲಿ ಬಂದ್ಬಿಟ್ಟು ಒಂದು 10 ಮರ 10 ಅಡಿಯವು ನವಿಲೆಲ್ಲ ಕೂಗ್ತೈತೆ. 10 ಅಡಿಯವು ಮರಗಳವೆ. 10 ಅಡಿ ಅಂತೀನಿ, ಸೊ ಮರಗಳು ನೋಡಿ ಈ ಥರ ಅವೆ. ಸೊ 10 ಅಡಿ ಹೆಂಗೆ ಒಂದು 10 ಮರ ಹೊಡ್ಕೊಂಡು ಹೋಗೋಣ ಅಂತ ಅಷ್ಟೊತ್ತಿಗೆ ಬಂದಿದ್ದೀವಿ. ಸೊ 6 ಗಂಟೆಗೆ ಬರ್ತಾರೆ. ಭಾನುವಾರ ಅಲ್ಲ, ಇವತ್ತು 6 ಗಂಟೆಗೆ ಬರ್ತಾರೆ ಕೆಲಸಕ್ಕೆ. ಸೊ ಬನ್ನಿ ಗೈಸ್. ಅಲ್ಲ ಐತಿ ಈ ಕಡೆ. ಅಯ್ಯಪ್ಪ ಕೊಡು ಮಚ್ಚು. ಸೊ ಈ ಚಿಕ್ಕವು ಒಂದು 10 ಅಡಿಯವು ಮರ ಹೊಡ್ಕೋಬೇಕು. ಎಷ್ಟಾಯ್ತು ಅಷ್ಟು ಹೊಡ್ಕೊಳ್ಳೋಣ. 6 ಗಂಟೆಗೆಲ್ಲ ಬರ್ತಾರೆ. ನೀರು ಖಾಲಿ ಆಗ್ಬಿಟ್ಟಿತ್ತು. ಕ್ಯೂರಿಂಗ್ ಮಾಡೋಕ್ಕೆ ಹೋಗಿದೆ, ನೀರು ಖಾಲಿ ಆಗ್ಬಿಟ್ಟಿತ್ತು. ಟ್ಯಾಂಕರ್ಗೆ ಫೋನ್ ಮಾಡಿದೆ, ನಾನು ಫೋನ್ ಪಿಕ್ ಮಾಡ್ತಿಲ್ಲ. ಇದು ಹೊಡ್ಕೊಳ್ಳೋಣ ಇದು. ಸೊ ಗೈಸ್, ಮರ ಹೊಡಿತಿದ್ದೆ. ಆಲ್ಮೋಸ್ಟ್ 10 ಮರ ಹೊಡೆದು ಹಾಕಿದ್ದೀವಿ ತಿರ್ಗ. ಸೊ ಅದನ್ನು 10 ಅಡಿಗೆ ಕರೆಕ್ಟಾಗಿ ಮಾಡಬೇಕು. ಹೆಂಗೆ ಒಳಗಡೆ ಶುರು ಮಾಡೋದ್ರಿಂದ ಸೀಲಿಂಗಿಗೆ 10 ಅಡಿ ಬೇಕು ಮರ. ಸೊ ಅದಕ್ಕೋಸ್ಕರ ಇವಾಗ ವಾಟರ್ ಟ್ಯಾಂಕ್ ಅಂತ ಬಂದವನೇ ಫೋನ್ ಮಾಡಿದ, ನೀರೊಂದು ಹೇಳಿದ್ನಲ್ಲ ಅವರು. ಸೊ ಕೆಲಸದಲ್ಲಿ 6 ಗಂಟೆಗೆಲ್ಲ 9 ಗಂಟೆಗೆ ಬರ್ತಾರಂತೆ ಗೈಸ್. ಸೊ ಅಷ್ಟೊತ್ತಿಗೆ ಮರಗಳನ್ನ ತಂದುಬಿಟ್ಟು ಒಂದು ಟಾಟಾ ಎಸಿಗೆ ಹೇಳ್ಬಿಟ್ಟು ತಂದು ಹಾಕ್ಬಿಟ್ಟು ಮರಗಳು ತಂದು ಹಾಕ್ಕೊಟ್ರೆ. ಈ ಕ್ಯೂರಿಂಗ್ ಬೇರೆ ಮಾಡಿಲ್ಲ ಗೈಸ್. ಬನ್ನಿ ಕ್ಯೂರಿಂಗ್ ಮಾಡ್ಬೋಣ ಹೋಗ್ಬಿಟ್ಟು. ಹಂಗೆ ಗೈಸ್ ಬಂದವ್ರು ನೋಡಿ ಆ ಟ್ಯಾಂಕರು. ನಡ್ಕೊಂಡಾಗ ಬಂದ್ಬಿಟ್ಟೆ, ಗಾಡಿ ತೊಗೊಂಬರ್ಲಿಲ್ಲ. ಸ್ನೇಹಿತರೆ ನೋಡ್ಬೋದು ಕೆಲಸನ ಇವಾಗ ಒಳಗಡೆ ರೂಮ್ ಹತ್ರ ಎಲ್ಲ ಮರಗಳನ್ನ ಕಟ್ಕೊಳ್ತಿದ್ದಾರೆ. ಕೆಲಸ ಇಲ್ಲಿಂದ ಒಳಗಡೆ ಶುರು ಮಾಡ್ತಾರೆ. ಸೊ ನೋಡಿ ಮರಗಳನ್ನ ಇಟ್ಕೊಳ್ತಿದ್ದಾರೆ. ಮೇಲ್ಗಡೆ ಸೀಲಿಂಗ್ನ ಶುರು ಮಾಡ್ತಾರೆ ದೊಡ್ಡ ರೂಮಲ್ಲಿ. ಸೊ ಮರ ಕಟ್ಕೊಂಡು ಶುರು ಮಾಡ್ತಾರೆ ಮೇಲ್ಗಡೆಯಿಂದ. ಸ್ನೇಹಿತರೆ ಇದು ನೋಡ್ಬೋದು, ಇವರು ಒಬ್ಬರು ಬಂದ್ಬಿಟ್ಟು ಹೆಲ್ಪರ್, ಒಬ್ಬರು ಮೇಸ್ತ್ರಿ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಡಿಸೈನ್ ಮಾಡ್ಸೋಣ ಅಂತ ಮುಂದಗಡೆ ಸ್ವಲ್ಪ ಡಿಸೈನ್ ಮಾಡ್ತಾವ್ರಿ. ಇಲ್ಲಿ ಮಾಡ್ಕೊಳ್ತಿದ್ದಾರೆ. ನೋಡ್ಬೇಕು ಮುಗಿಯೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಈ ರೂಮ್ ಏನಕ್ಕೆ ಸ್ವಲ್ಪ ದೊಡ್ಡ ರೂಮ್ ಇದು. ಇಬ್ಬರೇ ಇರೋದು ಇಲ್ಲಿಗೆ ರೂಮ್. ಇಬ್ಬರು ಹೆಲ್ಪರ್, ಇಬ್ಬರು ಮೇಸ್ತ್ರಿ. ನೋಡೋಣ ಯಾವ ಥರ ಆಗುತ್ತೆ ಅಂತ ಎಂಡ್ ಗೊತ್ತಾಗುತ್ತೆ ಮಾಡ್ತಾರೆ ಹೆಂಗೆ ಕತೆ ಅನ್ನೋದು.
ಸ್ನೇಹಿತರೆ, ಮಳೆ ಶುರು ಆಯಿತು. ನಿನ್ನೆ ಕರೆಕ್ಟ್ ನಮ್ಗೆ ಈಚೆ ಮುಗ್ದು ಇರೋ ಟೈಮ್ಗೆ ಕರೆಕ್ಟ್ ಮಳೆ ಶುರು ಆಗೈತೆ ನೋಡಿ. ಗಾಳಿ ಈ ಕಡೆ ತಾರ್ಪಲ್ ಮುಚ್ತವ್ರೆ, ಆ ಕಡೆ ಮುಂದೆ ಡಿಸೈನ್ ಮಾಡ್ತಿರೋದ್ರಿಂದ ನಾನಂತೂ ಪೂರ್ತಿ ನೆಂದ್ಬಿಟ್ಟಿದ್ದೀನಿ. ನಾನು ಮಳೆಯಲ್ಲಿ ತಾರ್ಪಲ್ ಮುಚ್ಕೊಳ್ಳೋಣ ಅಂತ ಹೋದೆ ನೋಡಿ. ಇಲ್ಲಿ ಈ ಕಡೆ ಡಿಸೈನ್ ಮಾಡ್ತಾರೆ, ಇದು ಹೊಂಟೋಗ್ಬಿಡತ್ತೆ ಅಂದ್ಬಿಟ್ಟು ಮುಚ್ತವ್ರೆ ತಾರ್ಪಲಲ್ಲಿ. ಸದ್ಯ ಇವಾಗ ಹೊಳಿತೈತೆ ಮಳೆ. ಮಳೆ ನೋಡಿ ಯಾವ ಥರ ಹೊಡಿತೈತೆ ಇವತ್ತು. ಕರೆಕ್ಟಾಗಿ ಈಚೆ ಕೆಲಸ ಎಲ್ಲ ಮುಗಿದು ಸ್ವಲ್ಪ ಡಿಸೈನ್ ಮಾಡ್ತಾರೆ, ಆ ಟೈಮ್ಗೆ ಮಳೆ ಶುರು ಆಗೈತೆ. ಇವತ್ತು ಕ್ಯೂರಿಂಗ್ ಏನು ಮಾಡೋಂಗಿರೋಲ್ಲ. ಸರ್ ಟೈಮ್ ಬಂದ್ಬಿಟ್ಟು 6:06 ಆಗ್ತಿದೆ. ಸೊ ಕೆಲಸ ಬಂದ್ಬಿಟ್ಟು ನೋಡಿ ಏನು ಮಾಡಿದ್ದಾರೆ ತೋರಿಸ್ತೀನಿ. ಒಳಗಡೆ ಒಂದಷ್ಟು ಸ್ಟಾಕ್ ಇಟ್ಕೊಂಡಿದ್ದಾರೆ, ಪೀಸ್ ಹ್ಯಾಂಡು. ಇದು ದೊಡ್ಡ ರೂಮು. ಸೊ ಈ ಕಡೆ ಗೋಡೆ ಬಂದ್ಬಿಟ್ಟು ಈ ಕಡೆ ಮುಕ್ಕಾಲು ಭಾಗ ಮಾಡಿದ್ದಾರೆ. ಮೇಲ್ಗಡೆ ಬಂದು ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಸೀಲಿಂಗ್ ಕಂಪ್ಲೀಟ್ ಆಗಿದೆ. ಈ ಕಡೆ ಗೋಡೆ ನೋಡಿ, ಈ ಕಡೆ ಸೀಲಿಂಗು, ಮೇಲ್ಗಡೆ ಸೀಲಿಂಗು, ಮತ್ತು ಈ ಕಡೆ ಸೈಡ್ ಗೋಡೆ ಪೂರ್ತಿ ಕಂಪ್ಲೀಟ್ ಆಗೈತೆ. ಈ ಕಡೆ ನಾಳೆ ಬ್ಯಾಲೆನ್ಸ್ ಬಂದ್ಬಿಟ್ಟು ಈ ಕಡೆ ಸೈಡ್ ಕಿಟಕಿ ಮತ್ತು ಇದು ಇನ್ನೂ ಸಜ್ಜಾ ಎಲ್ಲ ಇದೆ. ಎರಡು ಕಡೆ ಸಜ್ಜಾ ಮತ್ತು ಈ ಕಡೆ ಸೈಡ್ ವಾಲು ಮತ್ತು ಈ ಗೋಡೆದು ಅರ್ಧ ಕೆಲಸ ಆಗಿದೆ. ಇದು ಪೀಸ್ ಹ್ಯಾಂಡ್ ಸ್ವಲ್ಪ ತೆಗೆದು ಒಳಗಡೆ ಇಟ್ಕೊಂಡವ್ರೆ. ಇನ್ನು ಈಚ್ ಕಡೆ ಡಿಸೈನ್ ಮಾಡ್ತವ್ರೆ ಗೈಸ್. ಲಾಸ್ಟು ನೋಡಿ ಗೈಸ್, ಆಲ್ಮೋಸ್ಟ್ ಲಾಸ್ಟ್ ಒಂದು ಲೈನು ಆಲ್ಮೋಸ್ಟ್ ಮುಗ್ದೋಯ್ತು. ಈಚಿನ 6:00 ಟೈಮು. ಸೊ ಈಗ ಮಳೆನೂ ಬಂದೋಗೈತೆ. ತಾರ್ಪಲ್ ಇವತ್ತೊಂದು ದಿವಸ ಇರಲಿ, ನೈಟು ನಾಳೆ ತೆಗೀರಿ ಅಂತ ಹೇಳಿದ್ರೆ ನೋಡೋಣ.